ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ರವೆ ಉಂಡೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಒಂದ್ ಬಟ್ಲಷ್ಟು ರವೆ ತಗೊಂಡಿದ್ದೀನಿ. ಬಾಂಬೆ ರವೆ, ಚಿರೋಟಿ ರವೆ. ಒಂದ್ ಅರ್ಧ ಬಟ್ಲು ತುಪ್ಪ ತಗೊಂಡಿದ್ದೀನಿ. ಅರ್ಧ ಕಪ್ ಸಕ್ಕರೆ ತಗೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಎಷ್ಟಾದ್ರೂ ಹಾಕೋಬಹುದು. ಇಲ್ಲಿ ನಾವು ಫಸ್ಟಿಗೆ ನಾವು ರವೆ ಹಾಕೊಂಡು ಹುರ್ಕೊಳ್ಳೋಣ ಬನ್ನಿ. ತುಪ್ಪ ಹಾಕೊಂಡು ಹುರ್ಕೊಳ್ಳೋಣ್ರಿ. ನೋಡ್ರಿ, ಇದು ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕಾಗತ್ತೆ. ಹುರ್ಕೊಳ್ಳುವಾಗ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಕಣ್ರಿ. ಆ ರೀತಿ ನಾವು ರವೆನ ಹುರ್ಕೋಬೇಕಾಗತ್ತೆ ಚೆನ್ನಾಗಿ. ರವೆ ಚೆನ್ನಾಗಿ ಹುರ್ಕೊಂಡ್ರೆ ರವೆ ಉಂಡೆ ಚೆನ್ನಾಗಿ ಬರ್ತಾವ ಕಣ್ರಿ. ರವೆ ಕಟ್ಲಿಕ್ಕೆ ಚೆನ್ನಾಗಿ ಬರುತ್ತೆ. ಇನ್ನ ಸ್ವಲ್ಪ ತುಪ್ಪ ಹಾಕೊಳ್ಳಿ. ನೀಟಾಗಿ ಹುರ್ಕೊಳ್ಳೋಣ್ರಿ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ನೋಡ್ರಿ, ಈ ರೀತಿ ಚೆನ್ನಾಗಿ ಹುರ್ಕೊಂಡ್ವಿ. ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ್ರಿ. ನೆಕ್ಸ್ಟ್ ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಹುರ್ಕೊಳ್ಳೋಣ್ರಿ ನೀಟಾಗಿ, ಕಂದು ಬಣ್ಣ ಬರೋ ತನಕ ತುಪ್ಪದಲ್ಲಿ ಹುರ್ಕೊಳ್ಳೋಣ್ರಿ. ನಾನಿಲ್ಲಿ ಸ್ವಲ್ಪ ತುಪ್ಪ ಕಡಿಮೆ ಇದೆ ಕಣ್ರಿ, ನೀವು ಇನ್ನ ಸ್ವಲ್ಪ ತುಪ್ಪ ಹಾಕೊಂಡು ಹುರ್ಕೋಬಹುದು. ಕಂದು ಬಣ್ಣ ಬರೋ ತನಕನೂ ಹುರ್ಕೊಳ್ಳೋಣ್ರಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಕಣ್ರಿ. ನೋಡಿ, ಕಂದು ಬಣ್ಣ ಬರೋವರೆಗೂ ನಾವು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡ್ವಿ. ಹಾಗೆ ಒಂದು ಚಿಕ್ಕ ಲೋಟದಲ್ಲಿ ಹಾಲು ಹಾಕೊಳ್ಳೋಣ್ರಿ, ಮಿಲ್ಕ್. ಮತ್ತೆ ಅರ್ಧ ಬಟ್ಲಷ್ಟು ಸಕ್ಕರೆನ ಹಾಕೊಳ್ಳೋಣ್ರಿ. ಆ ಸಕ್ಕರೆ ಕರಗ್ಬೇಕನ್ರಿ, ಹಾಲಲ್ಲೇ ಕರ್ಸ್ಕೋಬೇಕನ್ರಿ. ಇಲ್ಲಿ ನೀರು ಹಾಕೋಬಹುದು, ನೀರ್ ಬೇಡ ಅಂದ್ರೆ ಮಿಲ್ಕ್ ಆದ್ರೂ ಹಾಕೋಬಹುದು ಕಣ್ರಿ. ನಾನಿಲ್ಲಿ ಸ್ವಲ್ಪ ಮಿಲ್ಕ್ ಹಾಕೊಂಡಿದೀನಿ ಸಕ್ಕರೆ ಕರಿಗ್ಲಿಕ್ಕೆ. ಇಲ್ಲಾಂದ್ರೆ ನೀವು ಸ್ವಲ್ಪ ನೀರ್ ಹಾಕೊಳ್ತೀರಂದ್ರೆ ನೀರ್ ಹಾಕೊಂಡು ಕರ್ಸ್ಕೋಬಹುದು ಸಕ್ಕರೆನ. ಸ್ವಲ್ಪ ಯಾಲಕ್ಕಿ ಪುಡಿನ ಹಾಕೊಳ್ಳೋಣ್ರಿ. ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ ಕಣ್ರಿ ಯಾಲಕ್ಕಿ ಪುಡಿ ಹಾಕೊಂಡ್ರೆ. ಇದನ್ನ ನೀವು ಸಪ್ರೇಟ್ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡು ಒಂದ್ ಪ್ಲೇಟ್ ಅಲ್ಲಾದ್ರೂ ತಕೋಬಹುದು. ನಾನಿಲ್ಲಿ ಸಪ್ರೇಟ್ ತಕೊಂಡಿಲ್ಲ ಕಣ್ರಿ, ಅದ್ರಲ್ಲೇ ಬಿಟ್ಟಿದೀನಿ. ಸಕ್ಕರೆ ಎಲ್ಲ ಕರಿಗಿದೆ. ಈಗ ರವೆ ಹಾಕೊಂಡು ನಾವು ನೀಟಾಗಿ ಕಲ್ಸ್ಕೊಳ್ಳೋಣ ಬನ್ನಿ. ನೀಟಾಗಿ ಚೆನ್ನಾಗಿ ತಿರ್ಸ್ಕೋಬೇಕಂದ್ರೆ ಅದು ಅದ್ರಲ್ಲೇ ನಾವು ಫ್ರೈ ಮಾಡ್ಕೋಬೇಕು, ಸಕ್ಕರೆ ಪಾನಕದಲ್ಲೇ ನೀಟಾಗಿ ಕೈ ಬಿಡ್ದಂಗೆ ತಿರ್ಸ್ತಾನೆ ಇರ್ಬೇಕನ್ರಿ. ಅದು ಬಿಸಿ ಬಿಸಿ ಇರುವಾಗ್ಲೇ ನಾವು ಉಂಡೆ ಕಟ್ಬೇಕನ್ರಿ. ಆರಿದ್ಮೇಲೆ ಉಂಡೆ ಕಟ್ಲಿಕ್ಕೆ ಬರೋದಿಲ್ಲ. ಸ್ವಲ್ಪ ಬಿಸಿ ಬಿಸಿ ಏನ್ ಗೊತ್ತಾ, ಒಂದ್ ಸ್ವಲ್ಪ ಕೈಗೆ ಸ್ವಲ್ಪ ಹಾಲು ಹಚ್ಕೊಳ್ತಾ ಅಂಗೈಗೆ ನಾವು ಉಂಡೆ ಕಟ್ಬೇಕಾಗತ್ತೆ ಕಣ್ರಿ. ಫಾಸ್ಟ್ ಬೇಗನೆ ಬಿಸಿ ಬಿಸಿ ಇದ್ದಾಗ್ಲೇನೆ ಕಟ್ಬೇಕು, ಚೆನ್ನಾಗಿರುತ್ತೆ. ಆರಿದ್ಮೇಲೆ ಕಟ್ತೀರಿ ಅಂದ್ರೆ ಇನ್ನೂ ಸ್ವಲ್ಪ ಮಿಲ್ಕ್ ಹಾಕೊಂಡ್ಬಿಟ್ಟು ಕಲ್ಸ್ಕೊಬೇಕಾಗತ್ತೆ ಕಣ್ರಿ. ನಾನು ಇಲ್ಲಿ ಬಿಸಿ ಬಿಸಿ ಇರುವಾಗ್ಲೇ ನಾನು ಉಂಡೆ ಕಟ್ತಾ ಇದ್ದೀನಿ. ನೀವು ಇದೇ ರೀತಿನೇ ಕಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಷ್ಟು ಟೇಸ್ಟ್ ಇರುತ್ತೆ ಕಣ್ರಿ ಇದು ರವೆ ಉಂಡೆ. ಬಾಯಲ್ಲಿ ಕರಗುತ್ತೆ ಕಣ್ರಿ, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟ್ ಇರುತ್ತೆ. ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡ್ರಿ, ಈ ರೀತಿ ಉಂಡೆ ಮಾಡ್ಕೊಂಡು ಹಾಕೊಳ್ಳೋಣ್ರಿ. ಇದು ಬಿಸಿ ಬಿಸಿ ಕಟ್ತಾ ಇದೀನಿ ಅಲ್ವಾ, ಹಾಗಾಗಿ ರೌಂಡ್ ಶೇಪ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇಲ್ಲ ಸ್ನೇಹಿತರೆ. ಬಿಸಿ ಇರುವಾಗ್ಲೇ ಕಟ್ತಾ ಇದೀನಿ, ಹಾಗಾಗಿ ರೌಂಡ್ ಶೇಪ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇಲ್ಲ. ಇದೇ ರೀತಿ ರವೆ ಉಂಡೆ ಕಟ್ಟಬೇಕು. ರವೆ ಉಂಡೆ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗ ನೋಡ್ರಿ, ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ಸ್ಟೀಲ್ ಪ್ಲೇಟಿಗೆ ಹಾಕೊಂಡು ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್ ಸ್ನೇಹಿತರೆ.